ಕರ್ನಾಟಕದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳಿಂದ ವಿಚಾರಣೆ ನಡೆಸಲಾಗುತ್ತೆ. ಸಂತ್ರಸ್ತರ ಕುಟುಂಬ ಭೇಟಿ ಮಾಡಿ ವಿಚಾರಣೆಗೆ ಸಿದ್ಧತೆಯನ್ನ ಎನ್ಐಎ ಟೀಮ್ ಮಾಡಿಕೊಂಡಿದೆ. ಇವತ್ತು ಸಂತ್ರಸ್ತರ ಕುಟುಂಬ ಭೇಟಿ ಮಾಡಲಿದೆ ಎನ್ಐಎ ಅಧಿಕಾರಿಗಳ ತಂಡ. ಬೆಂಗಳೂರಿನ ಭರತ್ ಭೂಷಣ್ ಅವರ ನಿವಾಸ ಮತ್ತು ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಕುಟುಂಬಸ್ಥರ ವಿಚಾರಣೆಯನ್ನ ನಡೆಸುತ್ತಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನ ಪಡಿತಾರೆ. ಏನೆಲ್ಲ ಆಯಿತು, ಯಾರ್ಯಾರು ಬಂದಿದ್ರು, ಈ 4 ಜನ ಉಗ್ರರ ಸ್ಕೆಚ್ ಮತ್ತು ಫೋಟೋ ಏನು ಲಭ್ಯವಾಗಿದೆಯಲ್ಲ ಅದರಲ್ಲಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಆಗುತ್ತೆ. ಹೆಚ್ಚಿನ ಮಾಹಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಎನ್ಐಎ ಟೀಮ್ ಬೆಂಗಳೂರಿಗೆ ಯಾವಾಗ ಎಂಟ್ರಿ ಕೊಡುತ್ತೆ, ಶಿವಮೊಗ್ಗಕ್ಕೆ ಯಾವಾಗ ಹೋಗುತ್ತೆ, ಅವರ ಇನ್ವೆಸ್ಟಿಗೇಷನ್ ಹೇಗಿರುತ್ತೆ? ಸಭಾ ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರು ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರಲ್ಲ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಂದಲೂ ಕೂಡ ಮಾಹಿತಿ ಪಡೆಯುವಂತಹ ಒಂದು ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಘಟನೆ ಹೇಗಾಯಿತು, ಅದು ಘಟನೆ ಆಗೋದಕ್ಕಿಂತ ಮುಂಚಿನ ವಾತಾವರಣ ಹೇಗಿತ್ತು, ಹಾಗೆ ಘಟನೆ ಆದ ನಂತರದಲ್ಲಿ ಅವರು ಯಾವ್ಯಾವ ವಿಚಾರಗಳನ್ನ ಹೇಳಿದ್ರು ಉಗ್ರರು ನಿಮ್ಮ ಬಳಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗೆ ಈಗಾಗಲೇ 4 ಜನ ಉಗ್ರರ ಒಂದು ಸ್ಕೆಚ್ ಏನಿದೆ ಅದನ್ನ ಕೂಡ ಅವರ ಕುಟುಂಬಸ್ಥರಿಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇವರೇನ ಹಾಗಾದ್ರೆ ಅಲ್ಲಿ ಬಂದಂತವರು, ಇವರ ಬಳಿಯಲ್ಲಿ ಯಾವ ಆಯುಧಗಳಿತ್ತು, ನೀವು ಯಾವ ಆಯುಧಗಳನ್ನ ಗಮನಿಸಿದ್ರಿ, ಅವರು ನಿಮ್ಮೊಂದಿಗೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಇವೆಲ್ಲದ್ರ ಬಗ್ಗೆ ಕೂಡ ಒಂದು ಹೇಳಿಕೆಯನ್ನು ದಾಖಲಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಇಲ್ಲಿ ಸಂತ್ರಸ್ತರ ಹೇಳಿಕೆ ಏನಿರುತ್ತೆ ಅದು ಪ್ರಮುಖವಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಪ್ರತ್ಯಕ್ಷದರ್ಶಿಗಳು ಯಾರ್ಯಾರಿದ್ರು, ನಿಮ್ಮ ಜೊತೆಯಲ್ಲಿ ಹೋದಂತವರು ಯಾರ್ಯಾರು, ಇದನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಬಂದಿದ್ರ, ಅವರು 4 ಇದ್ರ ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಏನಾದ್ರೂ ಬಂದಿದ್ರ, ಅದಕ್ಕಿಂತ ಮುಂಚೆ ಏನಾದ್ರೂ ಬೇರೆ ರೀತಿಯಲ್ಲಿ ಅಂದ್ರೆ ನಿಮ್ಗೇನಾದ್ರೂ ಅನ್ಸಿತ್ತಾ, ಇಲ್ಲೇನಾದ್ರೂ ಅನಾಹುತ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಸೂಚನೆಗಳು ಸಿಕ್ಕಿತ್ತಾ, ಏನಾದ್ರೂ ಸ್ವಲ್ಪ ಮಟ್ಟಿನ ಬೇರೆ ರೀತಿ ವ್ಯವಹಾರಗಳು ಏನಾದ್ರು ಕಂಡು ಬಂದ್ವಾ, ಇವೆಲ್ಲದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಂದ ಉತ್ತರವನ್ನ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಸಂತ್ರಸ್ತರ ಹೇಳಿಕೆಗಳಿರ್ತವೆ, ಅದು ಪ್ರಮುಖವಾಗ್ತಾ ಹೋಗುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರವನ್ನ ಕೂಡ ಅವರು ದಾಖಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇಂದು ಅವರ ಮನೆಗೆ ಭೇಟಿ ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭರತ್ ಭೂಷಣ್ ಅವರ ಮನೆಗಾಗಿರ್ಬೋದು, ಹಾಗೆ ಮಂಜುನಾಥ್ ಅವರ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಅವರಿಂದ ಹೇಳಿಕೆಯನ್ನು ದಾಖಲಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದಿಂದ ಇವರಿಬ್ರು, ಅದೇ ರೀತಿ ಮಧುಸೂದನ್ ಅವರ ಮನೆ ಏನಿದೆ ಆಂಧ್ರದ ನೆಲ್ಲೂರಿನಲ್ಲಿದೆ, ಅಲ್ಲಿಗೂ ಕೂಡ ಎನ್ಐಎ ಅಧಿಕಾರಿಗಳು ಹೋಗುವಂತ ಒಂದು ಸಾಧ್ಯತೆ ಇರುತ್ತೆ. ಅವರಿಂದ ಸಂಪೂರ್ಣವಾದಂತಹ ಒಂದು ವಿವರವನ್ನ ಪಡಿತಾ ಹೋಗ್ತಾರೆ. ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯಲ್ಲಿ ಉಗ್ರರು ಎಲ್ಲಿಂದ ಬಂದ್ರು, ಅದ್ರ ಬಗ್ಗೆ ನೀವೇನಾದ್ರೂ ನೋಡಿದ್ರ, ಅಥವಾ ಅವರ ಕೈಯಲ್ಲಿ ಇದ್ದಂತಹ ಆಯುಧಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವರು ಹೇಳಿದಂತ ವಿಚಾರಗಳು ಅಂದ್ರೆ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಧರ್ಮವನ್ನ ಕೇಳಿದ್ರು ಅನ್ನುವಂತ ಒಂದು ವಿಚಾರ ಆಗಿರಬಹುದು, ಹಾಗೆ ಬೇರೆ ಅಂದ್ರೆ ಕುರಾನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಈ ರೀತಿಯ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಕಲೆ ಹಾಕಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಇವರ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಇಂದು ಅವರ ಮನೆಗೆ ಭೇಟಿ ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಸಭಾ ರೈಟ್ ಪ್ರಜ್ವಲ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.